ಅಜ್ಜಿ ಅಡಿಕೆನ ಬೇಯಿಸ್ಬಿಟ್ಟು ಒಣಗಾಕ್ತಾ ಇದ್ದಾರೆ ಬಿಸಿಲಿಗೆ. ನೋಡ್ತಿದ್ದೀರಲ್ವಾ ಹೇಗಿದೆ. ಸೊ ಈ ಒಂದು ವಾತಾವರಣ, ಈ ಮಾಡ್ತಾ ಇರೋ ಕೆಲಸ ಎಲ್ಲ ನೆನೆಸ್ಕೊಂಡ್ರೆ ಮಲೆನಾಡು ಸೈಡ್ ಜ್ಞಾಪಕ ಬರುತ್ತೆ. ಬೆಳಗಿನ ಜಾವ ಹಿಮ, ಆ ಹಿಮದಲ್ಲಿ ಮನೆಯ ಮೇಲಾಗ ಚಾವಣಿಲಿ ಬರ್ತಾ ಇರೋ ಹೊಗೆ, ಅದನ್ನ ವರ್ಣಿಸೋಕ್ಕೆ ಪದಗಳಿರಲ್ಲ ಆ ರೀತಿ. ಸೊ ನೋಡಿ, ಸೊಪ್ಪಿನ ಮಡಿ ಕೂಡ ಹಾಕಿದ್ರು ನಮ್ಮ ಅಜ್ಜಿ ಸ್ವಲ್ಪ. ನೋಡ್ತಾ ಇದ್ದೀರಲ್ವ, ಅರವೆ ಸೊಪ್ಪು, ಆಲೋವೆರಾ, ಕಾಮ ಕಸ್ತೂರಿ, ಗೆಣಸು, ಹೀರೆಕಾಯಿ ಗಿಡ, ಹಾಗೆ ಶುಂಠಿ, ಬಾಳೆಹಣ್ಣು, ಈ ಥರ ನಾನಾ ಥರ ಹಾಕಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ ಮರಗಳು, ಗಿಡಗಳು. ಹಾಗೆ ಅಡಿಕೆನೂ ಒಂದೆರಡು ಗಿಡಗಳಿದೆ. ಫಸ್ಟ್ ತುಂಬ ಇತ್ತು, ಬಟ್ ಇವಾಗಿಲ್ಲ. ಹಬ್ಬ ಮುಗೀತು, ಗಣೇಶ ಹಬ್ಬ. ಸೊ ನೆಕ್ಸ್ಟ್ ಡೇ ಒಂದು ಅಡುಗೆ ನಡೀತಾ ಇದೆ, ಅಡುಗೆ ತಯಾರಿ ಎಲ್ಲ ನಡೀತಾ ಇದೆ. ತುಂಬ ಸ್ಪೆಷಲ್ ಇದು. ಹಳ್ಳಿ ಕಡೆ ಅಂತೂ ತುಂಬ ಫೇಮಸ್ ಇದು ಆ್ಯಕ್ಚುಲಿ. ಬೆಂಗಳೂರಲ್ಲಿ ಸ್ವಲ್ಪ ಕಮ್ಮಿನೇ ಮಾಡೋದು. ಆ್ಯಕ್ಚುಲಿ ಆಲ್ಟರ್ನೇಟ್ ಸಿಗುತ್ತೆ ಬೆಂಗಳೂರಲ್ಲಿ, ತುಂಬ ಜನಕ್ಕೆ ಗೊತ್ತಿದೆ. ಆಲ್ಟರ್ನೇಟ್ ಸಿಗುತ್ತೆ, ಮ್ಯಾಗಿ, ನೂಡಲ್ಸ್ ಅಂತ ಹೇಳಿ. ಬಟ್ ಹಳ್ಳಿ ಕಡೆ ಆರ್ಗ್ಯಾನಿಕ್ ಆಗಿ ಒರಿಜಿನಲ್ ಆಗಿ ಮಾಡೋದು ಅಂದರೆ ಏನು ಅನ್ನೋದನ್ನ ತೋರಿಸ್ತೀನಿ ಇವಾಗ. ನೋಡಿ, ಇದು ಮೆಷಿನ್, ಆ ಒಂದು ಆಹಾರವನ್ನು ತಯಾರು ಮಾಡ್ತಾರಲ್ಲ, ಅದೊಂದು ಮೆಷಿನ್ ಇದು. ನೋಡ್ತಾ ಇದ್ದೀರಲ್ಲ. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಸವರಿ ನೀಟ್ ಮಾಡಿದ್ದಾರೆ. ಸೊ ಇದ್ರೊಳಗೆ ಏನು ಹಾಕ್ತಾರೆ, ಯಾವುದರಿಂದ ಮಾಡ್ತಾರೆ ಅದನ್ನು ಅನ್ನೋದೆಲ್ಲ ನಾನು ತೋರಿಸ್ತೀನಿ ನೋಡಿ. ಮುಂದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಈಗ ರೆಡಿ ಮಾಡ್ಕೊಂಡಿದೆ, ಪ್ರಿಪ್ರೇಷನ್ಸ್ ಎಲ್ಲ ನೋಡಿ ಇದೆ. ಅಕ್ಕಿ ಹಿಟ್ಟು, ಅಕ್ಕಿ ಹಸಿಟ್ಟಿನಿಂದ ಮುದ್ದೆ ತಯಾರು ಮಾಡ್ಕೊತೀವಿ, ರಾಗಿ ಮುದ್ದೆ ತಯಾರು ಮಾಡ್ತೀವಲ್ಲ. ಸೊ ಅದೇ ರೀತಿ ಅಕ್ಕಿ ಹಿಟ್ಟನ್ನ ಹಾಕಿ ನಾವು ಅದೇ ಒಂದು ಹದವಾಗಿ ಬೇಯಿಸ್ಕೊಂಡು ಚೆನ್ನಾಗಿ ತಿರುಗಬೇಕು. ಸೊ ಅದು ತಿರುವಿದ ನಂತರ ಯಾವ ರೀತಿ ಉಪಯೋಗ ಮಾಡ್ತೀವಿ ಅಂತ ನೋಡಿ. ತುಂಬ ಚೆನ್ನಾಗಿ ತಿರುಗಬೇಕು, ಹದವಾಗಿ ಇರಬೇಕು. ಆ್ಯಕ್ಚುಲಿ ತುಂಬ ತೆಳುವು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ಆ ರೀತಿ ಇರಬೇಕು. ಆ ಒಂದು ರೀತಿ ಇದ್ದಾಗಲೇ ಆ ಒಂದು ನೂಡಲ್ಸ್ ಥರ ಬರುತ್ತಲ್ಲ, ಅದೇನು ಅಂತ ಹೇಳ್ತೀನಿ ನಿಮಗೆ ನೆಕ್ಸ್ಟು. ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಅದನ್ನು ಯಾವ ರೀತಿ ಮಿದಿತಾರೆ ಅನ್ನೋದನ್ನು ನೋಡಿ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನೋಡಿ ಯಾವ ಥರ, ಯಾವ ಒಂದು ರೀತಿಲಿ ಮಿದಿತಾ ಇದ್ದಾರೆ ಅಂತ. ಸ್ವಲ್ಪನೂ ಕೂಡ ಗಂಟಿರಬಾರ್ದು ನೋಡಿ. ಆ ಥರ ನೀಟಾಗಿ ಹದವಾಗಿ ಮಿದಿಬೇಕು. ಹದವಾಗಿ ಮಿದ್ದಿ ನಮ್ಗೆ ಎಷ್ಟು ಬೇಕು, ಅದು ಎಷ್ಟು ಹಿಡಿಸುತ್ತೆ, ಆ ಒಂದು ಜಾಗ ಎಷ್ಟು ಹಿಡಿಸುತ್ತೆ ಮೆಷಿನಲ್ಲಿ, ಆ ಥರ ಹಿಂಗೆ ಪ್ರೆಸ್ ಮಾಡಿ ನೋಡಿ. ಆ ಥರ ಪ್ರೆಸ್ ಮಾಡಿದ್ರೆ ಕೆಳಗೆ ಲೇಯರಾಗಿ ಬರುತ್ತೆ. ಸೊ ಇದನ್ನ ನಮ್ಮ ಕನ್ನಡದಲ್ಲಿ ಶಾವಿಗೆ ಅಂತಾರೆ. ಇದನ್ನ ರಾಗಿಯಿಂದಲೂ ಕೂಡ ಮಾಡ್ಬೋದು, ಅಕ್ಕಿಯಿಂದಲೂ ಮಾಡ್ಬೋದು. ರಾಗಿ ಶಾವಿಗೆ, ಅಕ್ಕಿ ಶಾವಿಗೆ ನೋಡಿ. ಸದ್ಯಕ್ಕೆ ನಾವು ಇವತ್ತು ಟೈಮ್ ಕಮ್ಮಿ ಇರೋದ್ರಿಂದ ಅಕ್ಕಿ ಶಾವಿಗೆ ಮಾತ್ರ ಮಾಡಿದ್ವಿ. ಸೊ ಇದಕ್ಕೆ ನೆಂಚ್ಕೊಳ್ಳೋಕೆ ನೆಕ್ಸ್ಟ್ ಏನು ಅನ್ನೋದನ್ನು ಅಪ್ಕಮಿಂಗ್ ನೋಡ್ತಾ ಇರಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎಂಡ್ವರೆಗೂ ಕೂಡ ನೋಡಿ, ಗೊತ್ತಿರುತ್ತೆ ಇದ್ರ ಜೊತೆ ಏನು ನೆಕ್ಸ್ಟ್ ಮಾಡ್ತೀವಿ ಅನ್ನೋದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಯಾವ ಥರ ಲೇಯರ್ ಆಗಿ, ಒಂದೊಂದೇ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬ ರುಚಿಯಾಗಿರುತ್ತೆ ಮಾತ್ರ. ಅದು ತಿಂದವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ರುಚಿ ಏನು ಅನ್ನೋದು. ಸೊ ನೋಡಿ, ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದಕ್ಕೆ ಕಾಯಿ ಹಾಲು ಅಂತ ಮಾಡ್ತಾರೆ, ಪಾಯಸ ಥರ, ಮತ್ತು ಕಡಲೆ ಪುಡಿ. ತುಂಬ ಚೆನ್ನಾಗಿರುತ್ತೆ ಒಂದು ಟೇಸ್ಟು, ರುಚಿ. ಸೊ ಇದಕ್ಕೆ ನೆಕ್ಸ್ಟ್ ನೆಂಚ್ಕೊಳ್ಳೋಕೆ ಏನು ನೋಡಿ ಬಂತಾ. ಸೊ ಇದೇ ಚಿಕನ್. ನೆಕ್ಸ್ಟ್ ಹಬ್ಬ ಆಗಿದೆಯಲ್ಲ ಅಂದ್ಬಿಟ್ಟು ನೆಕ್ಸ್ಟ್ಗೆ ನಾನ್ ವೆಜ್ ಮಾಡಿದ್ವಿ. ಆ್ಯಕ್ಚುಲಿ ನಾಟಿ ಕೋಳಿ ಸಾರು ಶಾವಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಬಟ್ ಇಲ್ಲಿ ಟೈಮ್ ಕಮ್ಮಿ ಇರೋದ್ರಿಂದ ಅಷ್ಟೆಲ್ಲ ಆಗಲ್ಲ ಅಂದ್ಬಿಟ್ಟು ನಾವು ಮಾಮೂಲಿ ಬೈಲರ್ದೇ ತರಿಸಿದ್ವಿ. ಹೊರಗಡೆನೇ ಒಲೆ ಹಾಕಿ ಎಲ್ಲ ರೆಡಿ ಮಾಡಿಕೊಂಡು, ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಆ್ಯಕ್ಚುಲಿ ಎಲ್ಲ ಪ್ರಿಪೇರ್ ಆಗಿದ್ವಿ. ಸೊ ಮಳೆ ಬಂದು ಇದು ತುಂಬ ಗಾಳಿ ಬರ್ತಾಯಿತ್ತು. ಬಹುಶಃ ನಾವು ನೋಡ್ತಾ ಇದ್ದೀರ ಅನಿಸುತ್ತೆ ವಿಡಿಯೋದಲ್ಲಿ, ತುಂಬ ಗಾಳಿ ಇದೆ. ಒಲೆ ಕೂಡ ಹತ್ತುತ್ತಾ ಇರಲಿಲ್ಲ. ಆದರೂ ನಮ್ಮ ಮಾವ ಸ್ವಲ್ಪ ಕಷ್ಟಪಟ್ಟು ಒಲೆ ಹತ್ತಿಸಿದ್ರು. ನನಗೆ ಒಲೆ ಹಚ್ಚೋಕ್ಕೆಲ್ಲ ಬರಲ್ಲ ಕ್ಲೀನಾಗಿ ನೋಡಿ. ಯಾಕಂದರೆ ಭೂಮಿ ನೆಂದ್ಬಿಟ್ಟಿದೆ. ಹಿಂದಿನ ಹಬ್ಬದ ದಿನ ಮಳೆ ಬಂದಿದ್ದ ಕಾರಣ ನೆಂದ್ಬಿಟ್ಟಿದೆ. ಅದರಿಂದ ಅವರು ಒಲೆ ಹಚ್ಕೊಟ್ರು. ಸೊ ನಾನು ಕುಕಿಂಗ್ ಏನೇನು ಬೇಕು ಎಲ್ಲ ನನ್ನ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ನಾನು ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ದೇ ಆಗಿ ಆಯಿಲ್ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಪೇಸ್ಟ್ 3 ಮಿಕ್ಸ್ ಮಾಡಿ ಹಾಕೊಂಡ್ಬಿಟ್ಟೆ ನಾನು. ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ರೋಸ್ಟ್ ಮಾಡ್ತಾ ಇರಬೇಕು.
ಹಾಗೆ ರೋಸ್ಟ್ ಮಾಡಿ ಸೊ ಅಡಿ ಗ್ಯಾಸ್‌ನಲ್ಲಿ ಮಾಡೋ ಅಡುಗೆ ತುಂಬ ಈಸಿ. ಬಟ್ ಒಲೆಯಲ್ಲಿ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಆ ಒಂದು ಉರಿ ಅಂದ್ರೆ ಏನು ಬೆಂಕಿ ಬರ್ತಾ ಇರುತ್ತಲ್ಲ, ಆ ಒಂದು ಬಿಸಿ ಅದು ಒಂದೇ ಲೆವೆಲಲ್ಲಿ ಇರಬೇಕು. ಸೊ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗಳಿಗೆಲ್ಲ ಅದು ಮಾಡ್ಬೇಕಂದ್ರೆ ಕಷ್ಟನೇ. ಯಾಕಂದ್ರೆ ಅನುಭವ ಇಲ್ಲ ನಮಗೆ. ಅದು ಮಾಡಿರೋರಿಗೆ ರೂಢಿ ಇದ್ರೇನೆ ಅದು ಗೊತ್ತಾಗೋದು. ನೋಡಿ ಹಾಕಿ ತಿರುವಿ ಆಲ್ಮೋಸ್ಟ್ ಹಳ್ಳಿ ಮನೆಗಳಲ್ಲಿ ಈ ತರ ಮಾಡೋದು ತುಂಬಾ ಕಾಮನ್ ಅದು. ಯಾಕಂದ್ರೆ ಈ ರೀತಿ ಮಾಡ್ಕೊಂಡು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ಒಳಗೆ ನಾವು ಅದು ಇದು ಆಮೇಲೆ ನಮ್ಮ ಬೆಂಗಳೂರುಗಳಲ್ಲಿ ಮಸಾಲಾ ಪೌಡ್ರು, ಚಿಕನ್ ಮಸಾಲ, ಗರಂ ಮಸಾಲ ನಾನು ಏನು ಯೂಸ್ ಮಾಡಿಲ್ಲ ಇಲ್ಲಿ. ಆಕ್ಚುಲಿ ಮಸಾಲೆ ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ 3 ಪೇಸ್ಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಚಿಕನ್ ಏನು ಕ್ಲೀನಾಗಿ 3-4 ಟೈಮ್ಸ್ ವಾಶ್ ಮಾಡಿ ಹಾಕಿ ಅದಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ ಪೌಡರ್, ಅರಿಶಿನ ಪೌಡರ್ ಹಾಕಿ ಸಾಲ್ಟ್ ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟಿದ್ದು. ನಂತರ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಸೊ ಅದೆಲ್ಲ ಹಾಕಿದ್ವಿ. ಬಟ್ ಗಾಳಿ ಬಡ್ತ ತುಂಬ ಇತ್ತು, ಮಳೆ ಬರೋ ಮೂಮೆಂಟ್ ಇದೆ ಅಂತ ಹೇಳಿ ಗಾಳಿ ಬಡ್ತ ತುಂಬ ಇತ್ತು. ಆದರೂ ಬೇಗ ಬೇಗ ಅಡುಗೆ ಮಾಡಿ ತಿಂದ್ಬಿಟ್ಟು ಬೆಂಗಳೂರಿಗೆ ಆರಾಮಾಗಿ 6 ಗಂಟೆ ಒಳಗೆ ರೀಚ್ ಆಗಿಬಿಟ್ವಿ. ಸೊ ಆದರೂ ಬರ್ಲಿಕ್ಕೆ ತುಂಬ ಬೇಜಾರಾಗ್ತಾ ಇತ್ತು. ಈ ಒಂದು ವಾತಾವರಣ ಬಿಟ್ಟು ಬರಬೇಕಲ್ಲ ಅಂತ. ಯಾಕಂದರೆ ಹೋಗೋದೇ ಅಪರೂಪ. ಅದರಲ್ಲೂ ಈ ಥರ ಬೇಸಿಗೆಯಲ್ಲಿ ನಮ್ಗೆ ಈ ಥರ ವಾತಾವರಣ ಎಲ್ಲ ಸಿಗೋಲ್ಲ ಅಲ್ಲ. ಸಿಗೋ ಟೈಮಲ್ಲಿ ಆ ಒಂದು ಟೈಮ್ನ ಎಂಜಾಯ್ ಮಾಡೋದೇ ಒಳ್ಳೆಯದು. ನೋಡಿ ರೆಡಿ ಆಗಿದೆ. ಸೊ ಇವಾಗ ನಾನು ಮಸಾಲೆ ಹಾಕ್ತೀನಿ. ಆ ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂದರೆ ಕಡಲೆ, ತೆಂಗಿನಕಾಯಿ, ಕಡಲೆ, ಹಸಿಮೆಣಸಿನ್ಕಾಯಿ, ಮೆಣಸು, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಹಾಗೆ ಸಾಂಬಾರ್ ಪೌಡರ್ ಇಷ್ಟೇ. ಯಾವ ಗರಂ ಮಸಾಲ, ಚಿಕನ್ ಮಸಾಲ, ಅಚ್ಚ ಖಾರದ ಪುಡಿ ಕೂಡ ನಾನು ಹಾಕಿಲ್ಲ. ಏನಿದೆ ಅದನ್ನೇ ಆರ್ಗ್ಯಾನಿಕ್ ಆಗಿ ಚೆನ್ನಾಗಿ ಮಾಡಿದ್ದೀನಿ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನನಗೆ ಗೊತ್ತಿಲ್ಲ ಈ ರೀತಿ ಬರುತ್ತೆ ಟೇಸ್ಟ್ ಇದು ಅಂತ. ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು. ಆ ಶಾವಿಗೆ ಏನು ಮಾಡಿದ್ವಲ್ಲ, ಆ ಶಾವಿಗೆಗೆ ಇದು ಹಾಕೊಂಡು ತಿಂದರೆ ಅಬ್ಬಾ ಸೂಪರ್ ಮಾತ್ರ. ಆ್ಯಕ್ಚುಲಿ ನಾನು ಹಂಗೆ ಮಾಡಿದ್ದು ಲಾಸ್ಟಲ್ಲಿ. ಎಲ್ಲರೂ ಮುದ್ದೆ ರೈಸು ಊಟ ಮಾಡಿದ್ರು. ಬಟ್ ನಾನು ಶಾವಿಗೆ ಹಾಕ್ಕೊಂಡೆ ಊಟ ಮಾಡಿದ್ದು. ಯಾಕಂದರೆ ಸಿಗೋದು ಒಂದು ಆಪರ್ಚುನಿಟಿ, ಆಗ ತಿನ್ನಬೇಕು ಅನ್ಸಿದ್ನ ತಿಂದ್ಬಿಡ್ಬೇಕು. ಅದರಿಂದ ಯಾಕಂದರೆ ನಂಗೆ ತುಂಬ ಇಷ್ಟ ಶಾವಿಗೆ ಅಂದರೆ. ಇದಕ್ಕಿಂತ ರಾಗಿ ಶಾವಿಗೆ ಮಾಡ್ತಾರಲ್ಲ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಒಂದಿನ ನಾವು ಮಾಡಿ ಊರಿಗೆ ಹೋದಾಗ ನೆಕ್ಸ್ಟ್ ಅದನ್ನು ಮಾಡಿ ತೋರಿಸ್ತೀನಿ ನಾನು. ಸೊ ಇವತ್ತು ಏನು ಅಂದರೆ ಹಬ್ಬ ಇರೋದ್ರಿಂದ ಎಲ್ಲರೂ ಸೇರಿದ್ವಲ್ಲ ಅಂದ್ಬಿಟ್ಟು ಮಾಡಿದ್ವಿ. ಗೌರಿ ಗಣೇಶ ಹಬ್ಬ ಇತ್ತಲ್ವಾ, ಸೊ ಹಬ್ಬ ಕಂಪ್ಲೀಟ್ ಆಗಿತ್ತು. ನೆಂಟರೆಲ್ಲ ನಾವೆಲ್ಲ ಹೋಗಿದ್ವಿ ಅಂದ್ಬಿಟ್ಟು ಮಾಡಿದ್ದು. ಸೊ ಕಂಪ್ಲೀಟ್ ಆಗಿದೆ. ಮುಕ್ಕಾಲು ಭಾಗ ಬೆಂದಿದೆ ಆ್ಯಕ್ಚುಲಿ ಇದು. ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ನಾನು ಟೇಸ್ಟ್ ನೋಡಿದೆ, ಸಾಂಬಾರು ಮಾತ್ರ ನಾನು ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನಮ್ಮ ಮಮ್ಮಿ ಯೋಚನೆ ಮಾಡ್ತಾ ಇದ್ರಿ ಹೆಂಗಿದೆ ಏನು ಅಂತ. ಹಾಗೆ ನನ್ನ ತಂಗಿ ರೆಡಿ ಆಗ್ತಾ ಇದ್ಲು. ಮಕ್ಕಳಿಗೆ ನಾನು ಫಸ್ಟು ಟೇಸ್ಟ್ ನೋಡ್ಲಿಕ್ಕೆ ಕೊಟ್ಟೆ, ಹೇಗಿದೆ ನೋಡಿ, ಬೆಂದಿದೆಯಾ ಇಲ್ವಾ. ಸೊ ನಮಗೆ ಚೆನ್ನಾಗಿ, ಮಕ್ಕಳೇ ತುಂಬ ಚೆನ್ನಾಗಿ ಟೇಸ್ಟ್ ನೋಡ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಫಸ್ಟ್ ಕೊಟ್ಟೆ. ಮುಕ್ಕಾಲು ಭಾಗ ಬೆಂದಿದೆ ಅಂತ ಹೇಳಿ ಇದು ಮಾಡಿದ್ರು. ಸೊ ಇನ್ನೂ ಬೇಯಲಿ ಅಂದ್ಬಿಟ್ಟು ಬಿಟ್ಟಿದ್ವಿ. ಬಟ್ ಗ್ಯಾಸಲ್ಲಿ ಮಾಡೋ ಅಡುಗೆಗಿನ್ನ ಈ ರೀತಿ ಒಲೆಯಲ್ಲಿ ಮಾಡೋ ಅಡುಗೆ ತುಂಬ ರುಚಿ. ಹೇಳಲಿಕ್ಕಾಗಲ್ಲ ಅದನ್ನ ಯಾವ ರೀತಿ ಅಂತ. ಆ ಥರ ತುಂಬ ರುಚಿ ಇರುತ್ತೆ. ಅದಕ್ಕೆ ಹಳ್ಳಿಗೆ ಹೋದಾಗ ಒಲೆ ಊಟನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಈಗ ಹಳ್ಳಿ ಕಡೆ ಕೂಡ ಗ್ಯಾಸ್ ಇದೆ, ಬಟ್ ಒಲೆಯಲ್ಲಿ ಮಾಡಿಕೊಂಡು ಊಟ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ ನಾವೆಲ್ಲ ಮಾಡಿಕೊಂಡು ತಿನ್ನೋದೆಲ್ಲ ಮಾಡ್ತಾರೆ. ಪಾಪ ನಮ್ಮ ಅಜ್ಜಿ ಕೆಲಸ ಅಂತ. ನಾವು ಒಂದಿನ ಹೋಗ್ತೀವಿ, ಒಂದಿನ ಬರ್ತೀವಿ. 6 ದಿನ ಅವ್ರ ಹೊಟ್ಟೆಪಾಡು ಮಾಡಬೇಕಲ್ವಾ. ನಾವು ಹೋಗ್ತೀವಿ ಅಂತ ಅವ್ರು ಮಾಡೋ ಕೆಲಸ ಬಿಡೋಕ್ಕಾಗಲ್ಲ. ಆದ್ದರಿಂದ ನಾವು ಮಾಡ್ಕೋತೀವಿ, ನಿನ್ನ ಕೆಲಸ ನೋಡು ಅಜ್ಜಿ ಅಂತ ಹೇಳಿಬಿಟ್ಟು ನಮ್ಮ ಕೆಲಸನ ಒಬ್ಬೊಬ್ಬರು ಒಂದು ಕೆಲಸ ಇದು ಮಾಡ್ಕೊಂಡು. ಸೊ ನಾನು ಅಡುಗೆ ಮಾಡಿಕೊಂಡೆ, ಮಮ್ಮಿ ಅಡುಗೆ ಮನೆ ಒಳಗೆ ಮುದ್ದೆ ಅನ್ನ ಎಲ್ಲ ಮಾಡಿಕೊಂಡು ಈ ಥರ ಡಿವೈಡ್ ಮಾಡ್ಕೊಂಡು ಒಬ್ಬೊಬ್ಬರು ಒಂದು ಕೆಲಸ ಮಾಡ್ಕೊಂಡ್ವಿ. ಫೈನಲಿ ಅಡುಗೆ ಆಯಿತು, ಸಾಂಬಾರೆಲ್ಲ ರೆಡಿ ಆಗಿದೆ. ಅಲ್ಲಿಗೆ ಬೆಂದು ಚೆನ್ನಾಗಿ ರೋಸ್ಟ್ ಆಗಿ ಸೊ ಎಲ್ಲ ಊಟ ಮಾಡ್ಕೊಳ್ಳಿಕ್ಕೆ ರೆಡಿ ಆಗ್ತಾಯಿದ್ರು. ಆಗಾಗಲೇ ಟೈಮ್ 1 ಗಂಟೆ ಆಗಿಬಿಟ್ಟಿತ್ತು ಆ್ಯಕ್ಚುಲಿ. ಸೊ ಸಾಂಬಾರು ಗಟ್ಟಿ ಇದೆ, ಇಷ್ಟು ಸಾಕಾ ಇಲ್ಲ ಇನ್ನು ತೆಳುಬೇಕಾ ಅಂತೇಳಿ ನಮ್ಮ ಮಾವನ ಕೇಳಿರ್ತಾ ಇದ್ದೆ ಆ್ಯಕ್ಚುಲಿ ನಾನು. ಸೊ ಅಲ್ಲಿಗೆ ಫೈನಲಿ ಅಡುಗೆ ಆಗಿದೆ. ಮಕ್ಕಳಿಗೆಲ್ಲ ಟೇಸ್ಟ್ ಮಾಡ್ಲಿಕ್ಕೆ ಮತ್ತೊಂದು ಟ್ರಿಪ್ ಕೊಟ್ಟೆ, ಬೆಂದಿದೆಯಾ ಇಲ್ವಾ ನೋಡಿ ಅಂತ ಹೇಳಿ. ಸೊ ನಾವೆಲ್ಲ ಪಾಪ ಇಲ್ಲಿ ತಿಂದ್ಕೊಂಡು ಅಡುಗೆ ಮಾಡ್ಕೊಂಡು ಇದು ಮಾಡ್ತಾಯಿದ್ವಿ. ಅಲ್ಲಿ ನಮ್ಮ ಅಜ್ಜಿ ಅಡಿಕೆ ಎಲ್ಲ ಬೇಯಿಸಿ ಅವ್ರು ಹಾರಾಕ್ತಾಯಿದ್ರು. ಬಿಸಿಲು ಬೇರೆ ಇರಲಿಲ್ಲ. ಸೊ ನೀರು ಹಿಂಗಿದ್ರೆ ಬಿಸಿಲು ಬಂದಾಗ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಅದನ್ನೇ ಸ್ಪ್ರೆಡ್ ಮಾಡಿ ಹಾಕೊಂಡು ಇದು ಮಾಡ್ತಾಯಿದ್ರು. ಪಾಪ
ನಮ್ಮ ತಾತ ಹೊಲ ಹತ್ರ ಹೋಗಿರೋ ಹಸು ತಗೊಂಡು ಹೊಲ ಹತ್ರ ಹೋಗಿ ಮೇಯಿಸ್ಕೊಂಬರಕ್ಕೆ ಅಂತ ಹೋಗಿದ್ರು. ನೋಡಿ ಕಳೆ ಎಲ್ಲ ಕೀಳ್ತಾ ಇದ್ದಾರೆ ನಮ್ಮ ಅಜ್ಜಿ. ಸೊ ಹೇಗಿದೆ ನನ್ನ ವಿಡಿಯೋ ಚೆನ್ನಾಗಿದೆಯಾ? ಥ್ಯಾಂಕ್ ಯು.